ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈ ಒಂದು ಕಾರ್ಯಕ್ರಮ ಪುರಾತನ ಕಾಲದಿಂದ ನಡ್ಕೊಂಡ್ಬಂದು ನಾನು ಬುದ್ಧಿ ಕಂಡು ತವಿಂದನೂ ಈ ಒಂದು ಸಂಕ್ರಾಂತಿ ಸುಗ್ಗಿ ಸಂಕ್ರಮ ನಡ್ಕೊಂಡ್ ಬರ್ತಾ ಐತೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏನಿದೆ ಅತಿ ಹೆಚ್ಚಾಗಿ ಜನಸಂಖ್ಯೆಯಲ್ಲಿ ಸುದ್ದಿ ಸಂಗ್ರಾಮನ ಮಾಡಿಕೊಂಡು ಸಂಕ್ರಾಂತಿ ಹಬ್ಬನ ಮಾಡ್ಕೊಂಡ್ತಾ ಇದ್ದೀವಿ. ಇದು ಸರ್ಕಾರಿ ಗುಂಡುತೊಪ್ಪು. ಈ ಸರ್ಕಾರಿ ಗುಂಡುತೊಪ್ಪಿನಲ್ಲಿ ಈ ರಾಸುಗಳ ಕಿಚಾಯಿಸುವಂತ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡ್ಕೊಬಂದು ಈ ಸುಗ್ಗಿ ಸಂಭ್ರಮ ಹಬ್ಬ ಅಂತ ಏನು 15 ವರ್ಷದಿಂದ ಸುಮಾರು ನಮ್ಮ ರಾಜರ ಕಾಲದಿಂದಲೂ ಇಲ್ಲಿ ಆಚರಿಸಿಕೊಂಡು ಬರ್ತಿದ್ದಾರೆ. ಈ 15 ವರ್ಷದಿಂದ ಬಹಳ ವಿಜೃಂಭಣೆಯಾಗಿ ಮಂಗಳವಾರಪೇಟೆ ಮತ್ತು ಕೋಟೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ. ಚನ್ನಪಟ್ಟಣದ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಯೋಗದಿಂದ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಜನಪದ ಕಲಾ ತಂಡಗಳಾದಂತಹ ವೀರಗಾಸೆ ಆಗಿರ್ಬೋದು, ಇತರೆ ಜನಪದ ಪೂಜಾ ಕುಣಿತ ಇವೆಲ್ಲವನ್ನ ಮಾಡ್ತಾರೆ. ಇತ್ತೀಚಿನ ಆಧುನಿಕತೆಗೆ ಹೊಂದ್ಕೊಂಡಂಗೆ ಡಿಜೆ ಮತ್ತೆ ಸಿಡಿಮದ್ದುಗಳ ಪ್ರದರ್ಶನ ಕೂಡ ನಡೆಯುತ್ತೆ. ತದನಂತರ ಸಾವಿರಾರು ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ. ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು. ಹಸುವಿನ ಒಂದು ಸಾಂಪ್ರದಾಯಿಕವಾಗಿ ಇಂದಿನ ತಲೆಮಾರುಗಳಿಂದ ನಡ್ಕೊಂಡ್ ಬಂದಿರುವಂತಹ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತಹ ಒಂದು ಸುಗ್ಗಿ ಹಬ್ಬವನ್ನ ಇವತ್ತು ನಮ್ಮ ಈ ಭಾಗದ ಎಲ್ಲಾ ನಾಯಕರುಗಳು ಒಗ್ಗೂಡಿ ಒಂದು ಆಚರಣೆಯನ್ನ ಮಾಡಿದ್ದಾರೆ. ನಮ್ಗೆ ಈ ಒಂದು ಸಂದರ್ಭ ನೋಡಿದಾಗ ನಾವು ಚಿಕ್ಕಂದಿದ್ದಾಗ ಇದ್ದಾಗ ನಮ್ಮ ತಾತ ಮುತ್ತಾತರ 45 ವರ್ಷಗಳಿಂದ ಈ ಸಂಪ್ರದಾಯನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಇದು ಇಂದಿನ ಒಂದು ಸವಿ ನೆನಪನ್ನ ನಮ್ಗೆ ಮತ್ತೆ ಮರುಕಳಿಸ್ತು ಅಂತಾನೆ ಹೇಳ್ಬೋದು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಇವತ್ತು ವೀರಗಾಸೆ ಕಾರ್ಯಕ್ರಮ ಮತ್ತೆ ಪೂಜೆ ಕುಣಿತ ಮತ್ತೆ ಸಿಡಿಮದ್ದು ಕಾರ್ಯಕ್ರಮವನ್ನು ಅತಿ ಹೆಚ್ಚು ಕಾರ್ಯಕ್ರಮವಾಗಿ ಇವತ್ತು ನಮ್ಮ ಮಂಗಳಪೇಟೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಇಡೀ ಗುಂಡುತೊಪ್ಪಿನಲ್ಲಿ ಇವತ್ತು ಮಂಗಳಪೇಟೆಯಲ್ಲಿ ನಡೀತಂತ ಗುಂಡುತೊಪ್ಪಿನಲ್ಲಿ ಇಡೀ ನಮ್ಮ ಚನ್ನಪಟ್ಟಣದ ಜನತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ತಿದ್ದಾರೆ. ಹಾಗೆ ಇನ್ನು ಮುಂದೆ ಸುಧಾ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ.